ನಾಲ್ಕನೇ ಭಾಗದ ವಿಡಿಯೋದೊಳಗ ಜನಪದ ಸಂಸ್ಕೃತಿ ಹೆಂಗ ಸಂಸ್ಕೃತಿಕರಣ ಹೊಂದಿತ್ತು ಅನ್ನೋದ್ರ ಕುರಿತಾಗಿ ನೋಡಿದ್ವಿ. ಈಗ 5ನೇ ಭಾಗದ ವಿಡಿಯೋದೊಳಗ ಒಂದಿಷ್ಟು ಐತಿಹ್ಯಗಳನ್ನ ನಾವು ನೋಡೋಣ. ರೇಣುಕಾ ಯಲ್ಲಮ್ಮ ಸಂಪ್ರದಾಯದೊಳಗ ಅನೇಕ ಐತಿಹ್ಯಗಳದಾವ. ಇವುಗಳೊಳಗ 5ನ್ನ ಮಾತ್ರ ಇಲ್ಲಿ ಅಭ್ಯಾಸಕ್ಕ ತೆಗೆದುಕೊಂಡಾರವರು. ಇವುಗಳೊಳಗ ಒಂದು ಜನಪದ ಸಂಪ್ರದಾಯಕ್ಕ, ಉಳಿದವು ಶಿಷ್ಟ ಸಂಪ್ರದಾಯಕ್ಕೆ ಸೇರ್ತಾವ. ಈ ಐತಿಹ್ಯಗಳು ಪೂರ್ಣವಾಗಿ ಭಿನ್ನವಾಗ್ಯಾವು ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರ ಇವುಗಳೊಳಗ ಕೆಲವು ಭಾಗ ಮುಖ್ಯವಾಗಿ, ಕೊನೆಯ ಭಾಗ ಸ್ವಲ್ಪ ಮಾತ್ರ ಮೂಲದಿಂದ ಬದಲಾಗ್ತಾವ. ಆದ್ರೆ ಈ ಅಭ್ಯಾಸದೊಳಗ ಅವುಗಳನ್ನ ಬೇರೆ ಬೇರೆಯಾದ ಐತಿಹ್ಯಗಳು ಅಂತೇಳಿ ಪರಿಗಣಿಸಲಾಗ್ಯದ. ಜನಪದ ಅಥವಾ ಸ್ಥಳೀಯ ಸಂಪ್ರದಾಯಕ್ಕೆ ಸೇರಿದ ಐತಿಹ್ಯ ಹಿಂಗೈತಿ. ಯಲ್ಲಮ್ಮ ಉಗುರುಗೊಳ ಗ್ರಾಮದ ಗೌಡರ ತಂಗಿ. ಆಕೆ ದೊಡ್ಡ ರೋಗದಿಂದ ಬಳಲ್ತಿರ್ತಾಳ. ಆದ್ರಿಂದ ಆಕೆಯ ಸೋದರರು ತಮ್ಮ ಗ್ರಾಮದಿಂದ ಹೊರಗಿಟ್ಟಿದ್ದು ಪ್ರತಿದಿನ ತನ್ನ ಅನ್ನ ಮುಂತಾದ ಅವಶ್ಯಕತೆಗಳನ್ನ ಗ್ರಾಮದ ಅಗಸಿಯೊಳಗೆ ನಿಂತು ಬೇಡಿ ಪಡಿತಿದ್ಲು. ಕಾಲಕ್ರಮೇಣ ಯಲ್ಲಮ್ಮ ತನ್ನ ವಾಸಕ್ಕಾಗಿ ಬಾಜು ಇರುವಂತ ಗುಡ್ಡವನ್ನ ಆಶ್ರಯಿಸಿ ಬರ್ತಾಳ. ಅವಾಗ ಆಕೆಗೆ ಮಾತಂಗಿ ಆಶ್ರಯ ಕೊಡ್ತಾಳ. ತನ್ನ ರೋಗವನ್ನ ಕಳಿಲಿಕ್ಕೆ ಜೋಗುಳ ಬಾವಿಯೊಳಗ ಸ್ನಾನ ಮಾಡ್ತಾಳ. ಈ ಬಾವಿಯ ಅಧಿದೇವತೆ ಸತ್ಯವನ್ನ ಪ್ರಭಾವದಿಂದ ಆಕೆಯ ರೋಗ ಪರಿಹಾರ ಆಗ್ತದ. ಹಿಂಗ ಗುಡ್ಡದ ಮೇಲೆ ಇರುವಾಗ ಎಕ್ಕಯ್ಯ ಮತ್ತು ಜೋಗಯ್ಯ ಅನ್ನುವಂತ ಇಬ್ರು ಮಹಾತ್ಮರನ್ನ ಕಾಣ್ತಾಳ. ಅವರೊಳಗ ತನ್ನ ರೋಗದ ಬಗ್ಗೆ ಹೇಳಿಕೊಂಡಾಗ ಅವರು ತಮ್ಮಲ್ಲಿದ್ದ ದೈವ ಶಕ್ತಿಯಿಂದ ಆಕೆಯಲ್ಲಿದ್ದ ರೋಗವನ್ನ ಕಳೆದು ತಮ್ಮ ಸೇವೆಗೆ ತೆಗೆದುಕೊಳ್ತಾರ. ತನ್ನ ಪ್ರತಿನಿತ್ಯದ ಕರ್ತವ್ಯ ಆಗಿ ಗುಡ್ಡದ ಸಮೀಪ ಇರುವಂತಹ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಭಕ್ತರೊಳಗ ಈ ಮಹಾತ್ಮರ ಪ್ರಭಾವದ ಬಗ್ಗೆ ಗುಣಗಾನ ಮಾಡಿ ತಮ್ಮ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಪಡಿಲಿಕ್ಕೆ ಅವರಲ್ಲಿಗೆ ಬರೋ ಹಂಗ ಮಾಡ್ತಿದ್ಲು. ಅದರಿಂದ ಅನ್ನ, ಅರಬಿ, ಕಾಣಿಕೆಯನ್ನ ಪಡೆದು ಈ ಮಹಾತ್ಮರಿಗೆ ತಂದು ಒಪ್ಪಿಸ್ತಿದ್ಲು. ದಿನ ದಿನಕ್ಕೆ ಈ ಮಹಾತ್ಮರ ಪ್ರಭಾವ ನಾಡಿನೊಳಗೆಲ್ಲ ಹರಡಿ ಭಕ್ತರು ಕಾಣಿಕೆಯ ಜೊತೆಗೆ ಇವರ ದರ್ಶನಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಕಾಲಕ್ರಮೇಣ ಈ ಮಹಾತ್ಮರಿಗೆ ವಯಸ್ಸಾಯ್ತು. ಇದರಿಂದ ಸಕಲ ರೋಗಗಳ ಪರಿಹಾರಕ್ಕ ತಂತ್ರಗಳನ್ನ ಕಲಿತಿದ್ದ ಯಲ್ಲಮ್ಮನೇ ಮಹಾತ್ಮರ ಸ್ಥಾನವನ್ನ ಪಡಿತಾಳ. ದೇವತೆಯ ಪ್ರಭಾವದಿಂದ ಪ್ರಸಾರ ಮಾಡ್ಲಿಕ್ಕೆ, ಆಕೆಯ ಸೇವೆ ಮಾಡ್ಲಿಕ್ಕೆ ಆಕೆಗೆ ಮೀಸಲಿಟ್ಟ ಜೋಗತಿಯರು ಬರ್ತಾರ. ಇವರು ಹಳ್ಳಿಗಳ ಒಳಗ, ಗ್ರಾಮಗಳ ಒಳಗ ತಿರುಗಿ ಯಲ್ಲಮ್ಮನ ಪ್ರಭಾವ ಮತ್ತು ಮಹಾತ್ಮೆಯನ್ನ ಹರಡ್ತಾರ. ಇದರಿಂದಾಗಿ ಭಕ್ತರು ಅರಿಕೆ ಹೊತ್ತು ಕಾಣಿಕೆ ಕಟ್ಟಿ ಪೂಜೆಗೆ ಬರ್ತಾರ. ಹಿಂಗ ಭಕ್ತರ ಸಂಕಷ್ಟಗಳನ್ನ ನಿವಾರಿಸ್ತಾ ಪ್ರಸಿದ್ಧಳಾದ ಯಲ್ಲಮ್ಮನ ಕ್ಷೇತ್ರವನ್ನ ನಿಭಾಯಿಸಲಿಕ್ಕೆ ಆಕೆಯ ಅಣ್ಣಂದಿರು ಹಳ್ಳಿಯಿಂದ ಬರ್ತಾರ. ಕಾಲಕ್ರಮೇಣ ಆಕೆ ದೇವತೆ ಆಗ್ತಾಳ. ಆಕೆಯ ಅಣ್ಣಂದಿರು ಪವಿತ್ರ ಕ್ಷೇತ್ರದ ಪೂಜಾರಿಗಳಾಗ್ತಾರ. ಊರೂರು ಅಲೆದುಕೊಂಡು ಭಕ್ತರನ್ನ ಪ್ರಭಾವಿತರನ್ನಾಗಿ ಮಾಡ್ತಾ ವಯಸ್ಸಾದ ಬಸವಿಯರು ಅಂದ್ರೆ ದೇವದಾಸಿಯರು, ದೇವತೆಯ ಸೇವೆಗೆ ಅಂತೇಳಿ ಮೀಸಲಿಟ್ಟ ಕನ್ಯೆಯರು ದೇವತೆಯ ತಾಣದೊಳಗೆ ನಿಂತುಕೊಂಡು ಆಕೆಯ ಸೇವಕರಾದ್ರು. ಯಲ್ಲಮ್ಮನ ಪ್ರಭಾವದಿಂದ ಒಪ್ಪಿಕೊಂಡವರು ಭಕ್ತರಾದ್ರು. ಶಿಷ್ಟ ಅಥವಾ ಸಂಸ್ಕೃತ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಐತಿಹ್ಯಗಳು ಬ್ರಹ್ಮಪುರಾಣ, ಮಹಾಭಾರತ, ವಾಯುಪುರಾಣ, ಹರಿವಂಶ ಮುಂತಾದವುಗಳಿಂದ ಲಭ್ಯ ಸಿಗ್ತಾವ. ಬ್ರಹ್ಮಪುರಾಣದ ಪ್ರಕಾರ ದೇವತೆ ಇಕ್ಷ್ವಾಕು ಕುಲವಂಶಕ್ಕೆ ಸೇರಿದ ರೇಣುಕರಾಜನ ಮಗಳು. ಹರಿವಂಶದ ಪ್ರಕಾರ ಈಕೆ ಕಮಲದ ಹೂವಿನೊಳಗೆ ಹುಟ್ಟಿದ್ದು ಮಕ್ಕಳಿಲ್ಲದ ರೇಣುಕರಾಜ ಈಕೆನ ತಗೊಂಡು ಬಂದು ಸಾಕ್ತಾನ. ವಾಯುಪುರಾಣದ ಪ್ರಕಾರ ಯಲ್ಲಮ್ಮ ಸವಣ ಮಹರ್ಷಿಯ ಮಗಳು. ಇಲ್ಲಿ ಆಕೆಗೆ ಕಮಲಿ ಅನ್ನುವಂತ ಹೆಸರಿತ್ತು. ಮಹಾಭಾರತದ ಪ್ರಕಾರ ರೇಣುಕಾ ಭೃಗು ವಂಶಕ್ಕೆ ಸೇರಿದ ಜಮದಗ್ನಿಯನ್ನ ಮದುವೆ ಆಗ್ತಾಳ. ಸ್ಕಂದ ಪುರಾಣದ ಪ್ರಕಾರ ರೇಣುಕಾ ಅಧಿದೇವತೆಯ ಅವತಾರಿಯಾಗಿದ್ಲು. ಈಕೆ ಕಾಶ್ಮೀರದ ರಾಜ ರೇಣುಕಾ ಅನ್ನುವಂತವ ಯಜ್ಞವೊಂದನ್ನ ಮಾಡ್ಲಿಕ್ಕೆ ಹಚ್ಚಿದ ಯಜ್ಞ ಕುಂಡದಿಂದ ಹುಟ್ಟಿ ಬಂದ್ಲು ಅಂತ ಹೇಳಲಾಗುತ್ತೆ. ಪ್ರೌಢಾವಸ್ಥೆಗೆ ಬಂದ ಮೇಲೆ ಯಲ್ಲಮ್ಮ ಶಿವನ ಅವತಾರವಾದ ಕಶ್ಯಪ ಗೋತ್ರಕ್ಕೆ ಸೇರಿದ ಚವನ ಭಾರ್ಗವ ಮಹಾ ಋಷಿಯ ಮಗನಾದ ಜಮದಗ್ನಿಯನ್ನ ಮದುವೆ ಆಗ್ತಾಳ. ಮದುವೆಯ ನಂತರ ಜಮದಗ್ನಿ ದಂಪತಿಗಳು ಸಿದ್ಧಾಚಲ ಅಥವಾ ರಾಮಶೃಂಗವನ, ಮುಂದೆ ಸೌಗಂಧವತಿ ಅನ್ನುವಂತ ಹೆಸರಾದ ಸದ್ಯ ಸೌದತ್ತಿ ಆಗಿರುವ ಪ್ರದೇಶದೊಳಗ ವಾಸ ಆಗಿದ್ರು. ಈ ಐತಿಹ್ಯಗಳು ಹಿಂಗದಾವ್. ಭೃಗು ವಂಶಕ್ಕೆ ಸೇರಿದ ಜಮದಗ್ನಿ ಋಷಿ ಹಿಮಾಲಯದಿಂದ ದಕ್ಷಿಣದ ಸೌಗಂಧವತಿ ನಾಡಿಗೆ ಬಂದು ದೀರ್ಘಕಾಲದ ತಪಸ್ಸಿನೊಳಗಿರ್ತಾನ. ಅವನ ಪಿತೃಗಳು ವಂಶವೃದ್ಧಿಗೆ ಅಂತೇಳಿ ಗೃಹಸ್ಥನಾಗ್ಲಿಕ್ಕೆ ಹೇಳ್ತಾರ. ಈ ಕಾರ್ಯಕ್ಕೆ ಅವನಿಗೆ ಒಬ್ಬ ಗೃಹಿಣಿಯ ಅವಶ್ಯಕತೆ ಇತ್ತು. ತನ್ನ ಆಶ್ರಮಕ್ಕೆ ಸಮೀಪ ಇರುವಂತ ಇಕ್ಷ್ವಾಕು ವಂಶಕ್ಕೆ ಸೇರಿದ ರೇಣುಕರಾಜನಲ್ಲಿಗೆ ಹೋಗಿ ಅವನ ಮಗಳು ರೇಣುಕೆಯನ್ನ ತನಗ ಮದುವೆ ಮಾಡಿಕೊಡ್ಲಿಕ್ಕೆ ಕೇಳ್ತಾನ. ಈ ಕೋರಿಕೆಯನ್ನ ಒಪ್ಪಿಕೊಂಡ ರಾಜ ತನ್ನ ಕುವರಿಯನ್ನ ಅಂದ್ರ ಪುತ್ರಿಯನ್ನ ಅವನಿಗೆ ಮದುವೆ ಮಾಡಿಕೊಳ್ಳಲಿಕ್ಕೆ ಒಪ್ಕೊಳ್ತಾನ. ಮದುವೆ ನಂತರ ಜಮದಗ್ನಿ ದಂಪತಿಗಳು ಸಿದ್ಧಾಚಲಕ್ಕೆ ಬಂದು ನೆಲೆಸ್ತಾರ. ಜಮದಗ್ನಿ ತನ್ನ ತಪಸ್ಸಿನೊಳಗ ಮಗ್ನ ಆಗಿರ್ತಾನ. ರೇಣುಕಾ ತನ್ನ ಪತಿಯ ಪೂಜಾ ವಿಧಿಗಳಿಗೆ ಬೇಕಾಗುವಂತ ಪವಿತ್ರ ವಸ್ತುಗಳನ್ನ ತಂದೊಪ್ಪಿಸ್ತಾ ಅವನ
ಸೇವೆ ಮಾಡ್ತಿರ್ತಾಳ. ಕಾಲಕ್ರಮೇಣ ಅವರಿಗೆ 4 ಜನ ಮಕ್ಕಳು ಜನಿಸ್ತಾರ. ಅವ್ರೊಳಗ ಪರಶುರಾಮ ಕೊನೆಯ ಮಗ. ರೇಣುಕಾ ತನ್ನ ದೈನಂದಿನ ಕರ್ತವ್ಯಗಳೊಳಗ ಮಗ್ನಳಾಗಿ ಆಶ್ರಮದ ಸಮೀಪದೊಳಗ ಹರಿತಾ ಇದ್ದ ಮಲಪ್ರಹಾರಿ ಅಂದ್ರ ಮಲಪ್ರಭಾ ನದಿಯಿಂದ ತನ್ನ ಗಂಡನ ಪೂಜಾ ವಿಧಿಗಳಿಗೆ ಪವಿತ್ರ ಜಲವನ್ನ ನೀರನ್ನ ತರ್ತಿರ್ತಾಳ. ಈ ಪವಿತ್ರ ಜಲ ತರ್ಲಿಕ್ಕೆ ಆಕೆ ಪ್ರತಿದಿನ ನದಿಯ ದಡದೊಳಗಿರುವಂತ ಮಣ್ಣಿನಿಂದ ಗಡಿಗೆಯೊಂದನ್ನ ಮಾಡಿ ಅದ್ರೊಳಗ ಈ ಪವಿತ್ರ ಜಲವನ್ನ ತುಂಬಿಕೊಂಡು ತರ್ತಿರ್ತಾಳ. ಈ ಗಡಿಗೆಯನ್ನ ತನ್ನ ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಒಂದು ಜೀವಂತವಾದ ಹಾವನ್ನೇ ಶಿಂಬಿಯಾಗಿ ಮಾಡಿಕೊಳ್ತಾಳ. ಹಿಂಗ ಒಂದು ದಿನ ನೀರ್ ತರ್ಲಿಕ್ಕೆ ರೇಣುಕಾ ಬಂದಾಗ ನದಿಯ ನೀರಿನೊಳಗ ಚಿತಾರ್ಥ ಅನ್ನುವಂತ ಗಂಧರ್ವ ತನ್ನ ಸತಿಯರ ಜೊತೆಗೆ ಜಲಕ್ರೀಡೆಯೊಳಗ ಇರೋದನ್ನ ಕಾಣ್ತಾಳ. ಇದರಿಂದ ಕ್ಷಣಕಾಲ ಆಕೆಗೆ ಮನೋವಿಕಾರ ಆಗ್ತದ. ಮರುಕ್ಷಣನ ತನ್ನ ಕರ್ತವ್ಯ ನೆನಪಾಗಿ ಕಾರ್ಯಪ್ರವೃತ್ತ ಆಗ್ತಾಳ. ಆದ್ರ ತನ್ನ ಮನೋನಿಷ್ಠೆಯನ್ನ ಕಳೆದುಕೊಂಡಿದ್ದರಿಂದ ಅವತ್ತು ಆಕೆಗೆ ಗಡಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅನೇಕ ಸಲ ಪ್ರಯತ್ನ ಪಟ್ಟು ವಿಫಲಾಗಿ ರೇಣುಕಾ ಆಶ್ರಮಕ್ಕ ವಾಪಸ್ ಬರಿಗೈಲೆ ಬರ್ತಾ. ಪವಿತ್ರ ಜಲ ಇಲ್ಲದ ಬಂದ ತನ್ನ ಸತಿಯನ್ನ ಕಂಡ ಋಷಿ ಜಮದಗ್ನಿ ತನ್ನ ದಿವ್ಯ ದೃಷ್ಟಿಯಿಂದ ನಡೆದದ್ದೆಲ್ಲಾನು ಅರ್ಥಕೊಳ್ತಾನ. ತನ್ನ ನಿಷ್ಠೆಯನ್ನ ಕಳೆದುಕೊಂಡಂತಹ ಸತಿ ತನಗೆ ಬ್ಯಾಡ ಅಂತೇಳಿ ಸಿಟ್ಟಾಗಿ ಆಕಿ ತನ್ನ ರೂಪ ಮತ್ತು ಯೌವನವನ್ನ ಕಳೆದುಕೊಳ್ಳುವಂಗ ಶಾಪ ಕೊಡ್ತಾನ. ತನ್ನ ಆಶ್ರಮದಿಂದ ಹೊರಗಾಗ್ತಾನ. ಹಿಂಗ ತನ್ನ ರೂಪ ಮತ್ತು ಯೌವನವನ್ನ ಮತ್ತು ಪತಿಯ ಆಶ್ರಯವನ್ನ ಕಳೆದುಕೊಂಡ ರೇಣುಕಾ ಇರ್ಲಿಕ್ಕೆ ನೆಲೆ ಇಲ್ಲದೆ ಗುಡ್ಡದ ಮೇಲೆ ಸಮೀಪದ ಹಳ್ಳಿಗಳೊಳಗ ಗ್ರಾಮಗಳೊಳಗ ಅನ್ನ ಆಶ್ರಯ ಬೇಡ್ತಾ ಅಲಿತಿರ್ತಾಳ. ಒಂದು ದಿನ ದೇವತೆಗಳ ವೈದ್ಯರಾದ ಅಶ್ವಿನಿ ಕುಮಾರರು ಈ ಮಾರ್ಗವಾಗಿ ಸ್ವರ್ಗಲೋಕಕ್ಕೆ ಹಿಂತಿರುಗುವಾಗ ರೋಗಗ್ರಸ್ತಳು ವಿರೂಪಳು ಆದ ಆಕೆಯನ್ನ ಕಂಡು ಮರುಗಿ ತಮ್ಮ ವಿದ್ಯೆಯನ್ನ ಉಪಯೋಗಿಸಿ ಆಕೆಗೆ ಮತ್ತೆ ಯೌವನ ಮತ್ತು ರೂಪವನ್ನ ತಂದು ಕೊಡ್ತಾರೆ. ಹಿಂಗ ಶಾಪವನ್ನ ಕಳೆದುಕೊಂಡು ಬಂದ ತನ್ನ ಸತಿಯನ್ನ ಜಮದಗ್ನಿ ಸ್ವಾಗತ ಮಾಡಿ ತನ್ನ ಆಶ್ರಮದೊಳಗ ಮತ್ತೆ ಇರಿಸ್ಕೊಳ್ತಾನ. ಈ ಐತಿಹ್ಯ ಸ್ವಲ್ಪ ಬ್ಯಾರೆ ಆಗಿ ಪ್ರಚಲಿತದೊಳಗಿದ್ರು ಅದು ಹಿಂಗದ. ತಾನು ಕೊಟ್ಟಂತ ಶಾಪದ ಪರಿಹಾರಕ್ಕ ತನ್ನ ಸತಿ ಇತರರ ನೆರವು ಪಡೆದದ್ದು ಆಕೆ ತನಗೆ ಎಸಗಿದ ಅವಮಾನ ಅಂತೇಳಿ ತಿಳಿದ ಜಮದಗ್ನಿ ಆಕೆಯನ್ನ ನಿಗ್ರಹ ಮಾಡ್ಲಿಕ್ಕೆ ತನ್ನ ಮಕ್ಕಳನ್ನ ಒಬ್ಬೊಬ್ಬರನ್ನಾಗಿ ಕರೆದು ಆಕೆಯ ತಲೆಯನ್ನ ಕತ್ತರಿಸಲಿಕ್ಕೆ ಆಜ್ಞಾಪನೆ ಮಾಡ್ತಾನೆ. ಮೊದಲ 3 ಮಕ್ಕಳು ಈ ಆಜ್ಞೆಯನ್ನ ಪಾಲಿಸಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಇದರಿಂದ ಕುಪಿತನಾದ ಸಿಟ್ಟಿಗೆ ಬಂದಂತ ಜಮದಗ್ನಿ ಈ 3ರನ್ನು ನಪುಂಸಕರಾಗ್ರಿ ಅಂತೇಳಿ ಶಾಪ ಕೊಡ್ತಾನೆ. ನಂತರ ಕೊನೆಯ ಮಗ ಪರಶುರಾಮನನ್ನ ಕರಿತಾನ. ದೂರದ ಕಾಡಿನೊಳಗಿದ್ದಂತ ತಪಸ್ಸಿನೊಳಗ ಮಗ್ನನಾದಂತ ಪರಶುರಾಮ ಬಂದಾವ ಮರು ಮಾತಿಲ್ಲದ ತನ್ನ ತಂದೆಯ ಆಜ್ಞೆಯನ್ನ ಪಾಲನೆ ಮಾಡ್ತಾನೆ. ಜಮದಗ್ನಿಗೆ ಅತ್ಯಂತ ಸಂತೋಷ ಆಗಿ ಪರಶುರಾಮನಿಗೆ ವರ ಒಂದನ್ನ ಬೇಡುವಂಗ ಹೇಳ್ತಾನ. ಪರಶುರಾಮ ತನ್ನ ತಾಯಿ ಪುನರ್ಜನ್ಮ ಪಡೆಯುವಂಗ ಕೋರ್ತಾನ. ತಾನು ಕೊಟ್ಟಂತ ವರದಿಂದ ಜಮದಗ್ನಿ ರೇಣುಕಾಳನ್ನ ಜೀವಂತಗೊಳಿಸಿ ಆಕಿ ಜೊತೆಗೆ ಮತ್ತೆ ವಾಸ ಆಗ್ತಾನ ಅಂತ ಬರ್ತದೆ. ಇದ ಪ್ರಕಾರ ಇನ್ನಷ್ಟು ಐತಿಹ್ಯಗಳನ್ನ ಮುಂದಿನ ವಿಡಿಯೋದೊಳಗ ನಾವು ತಿಳ್ಕೊಳ್ಳೋಣ.